ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ? ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಯೋಬನ ಗ್ರಂಥ 22ನೇ 21ನೇ ವಚನವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡುವ. ಯೋಬ 22:21. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು. ಓಕೆ, ದೇವರ ಚಿತ್ತ ಅದು ದೇವರ ವಾಕ್ಯ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭ ಉಂಟಾಗುವುದು. ದೇವರ ಚಿತ್ತ ಅಂತ ಹೇಳಿದ್ರೆ ದೇವರ ವಾಕ್ಯ. ಗಾಡ್ಸ್ ವರ್ಡ್ ಇಸ್ ಅ ಗಾಡ್ಸ್ ವಿಲ್. ನೀವೇನು ಇದ್ದೀರಿ, ಏನು ಮಾತಾಡುತ್ತೀರಿ, ಅದು ನಿಮ್ಮ ಚಿತ್ತವಾಗಿರುತ್ತದೆ. ಅದೇ ರೀತಿ ದೇವರ ಚಿತ್ತ ನಮಗೆ ಆಲ್ರೆಡಿ ಸತ್ಯವೇದದಲ್ಲಿ ಪ್ರಕಟಿಸಲ್ಪಟ್ಟಿದೆ. ಓಕೆ, ಪ್ರಕಟವಾದ ಚಿತ್ತ, ಪ್ರಕಟವಾಗದ ಚಿತ್ತ. ಫಾರ್ ಎಕ್ಸಾಂಪಲ್, ನೀವು ಎಲ್ಲಿಗೆ ಕೆಲಸಕ್ಕೆ ಹೋಗಬೇಕು, ಅದು ಸತ್ಯವೇದದಲ್ಲಿ ಬರೆಯಲಿಲ್ಲ ಎಲ್ಲಿಗೆ ಹೋಗಬೇಕಂತ. ಬಟ್ ಕೆಲಸ ಮಾಡಬೇಕಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ರೈಟ್? ಎಂಥ ಕೆಲಸವನ್ನು ಮಾಡಬೇಕು? ಒಳ್ಳೆಯ ಕೆಲಸವನ್ನು ಮಾಡಬೇಕು. ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡಿದರೆ ಕೈಯಲ್ಲಿ ಯಾವುದಾದರೂ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಲಿ, ಆಗ ಅವನಿಗೆ ಕಷ್ಟದಲ್ಲಿದ್ದವರಿಗೆ ಕೊಡಲಿಕ್ಕೆ ಆಗುತ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ರೈಟ್? ಎನಿ ಏರಿಯಾ ಆಫ್ ಯೋರ್ ಲೈಫ್, ನಿಮ್ಮ ಹೆಲ್ತಿನ ವಿಷಯದಲ್ಲಿ ದೇವರ ಚಿತ್ತ ಏನು ಹೇಳುತ್ತದೆ? ಆರೋಗ್ಯದ ವಿಷಯದಲ್ಲಿ ಯಾವುದೊಂದು ಕಾಯಿಲೆ ಬಂತು, ಏನೋ ಒಂದು ಸಿಂಪ್ಟಮ್ಸ್ಗಳು ಬಂದವು, ಅಥವಾ ಯಾವುದೊಂದು ಸಿಕ್ ಬೆಡ್ಡಲ್ಲಿ ನೀವಿದ್ದೀರಿ, ಇದರ ಬಗ್ಗೆ ದೇವರ ಚಿತ್ತ ಏನು ಹೇಳುತ್ತದೆ? ದೇವರ ಚಿತ್ತ ಸಿಂಪಲ್ ಹೇಳುತ್ತದೆ, ನಾವು ಪಾಪದ ಪಾಲಿಗೆ ಸತ್ತು ನಾವು ನೀತಿವಂತನಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನೀವು ಗುಣವಾಗ್ತೀರಲ್ಲ, ದೇವರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ, ನೀವು ಗುಣ ಆಗಿದ್ದೀರಿ. ನೀವು ಆರೋಗ್ಯದಲ್ಲಿರುವಂಥದ್ದೇ ದೇವರ ಚಿತ್ತ. ನೀವು ರೋಗದಲ್ಲಿರುವಂಥದ್ದು ದೇವರ ಚಿತ್ತ ಅಲ್ಲ. ನೀವು ಅನಾರೋಗ್ಯದಲ್ಲಿರುವಂಥದ್ದು ದೇವರ ಚಿತ್ತ ಅಲ್ಲ. ನೀವು ವ್ಯಾಧಿಯಲ್ಲಿರುವಂಥದ್ದು ದೇವರ ಚಿತ್ತ ಅಲ್ಲ. ಪ್ರೈಸ್ ಗಾಡ್. ಇಲ್ಲಿ ಬೈಬಲ್ ಹೇಳ್ತಿದೆ, ದೇವರ ಚಿತ್ತಕ್ಕೆ ಒಡಂಬಟ್ಟು. ಪ್ರೈಸ್ ಗಾಡ್. ಇಂಗ್ಲಿಷ್ ಹೇಳ್ತಾರೆ, ನಾವು ಅಕೌಂಟ್ ಯೋರ್ ಸೆಲ್ಫ್ ವಿತ್ ಹಿಮ್ ಅಂಡ್ ಬಿ ಅಟ್ ಪೀಸ್, ದೇರ್ಫೈ ಗುಡ್ ವಿಲ್ ಕಮ್ ಟು ಯು. ಗುಡ್ ವಿಲ್ ಕಮ್ ಟು ಯು. ಒಳ್ಳೆಯ ಸಂಗತಿಗಳು ನಿನ್ನ ಹತ್ತಿರ ಬರುತ್ತದೆ. ಕಮ್ ಟು ಟರ್ಮ್ಸ್ ವಿತ್ ಗಾಡ್ ಅಂಡ್ ಬಿ ಅಟ್ ಪೀಸ್. ಇನ್ ದಿಸ್ ವೇ ಗುಡ್ ವಿಲ್ ಕಮ್ ಟು ಯು. ಯಾವಾಗ ದೇವರ ವಾಕ್ಯವನ್ನು ನಿಮ್ಮ ಆತ್ಮಕ್ಕೆ ನೀವು ಹಾಕುತ್ತೀರಿ, ಆ ವಾಕ್ಯಕ್ಕೆ ಸಂಬಂಧಪಟ್ಟ ಒಳ್ಳೆಯ ಸಂಗತಿಗಳು ನಿಮ್ಮ ಹತ್ತಿರ ಬರುತ್ತವೆ. ಯು ನೀಡ್ ವರ್ಡ್ ಆಫ್ ಗಾಡ್ ಇನ್ ಯೋರ್ ಸ್ಪಿರಿಟ್. ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ಸಬ್ಮಿಟ್ ಟು ಗಾಡ್ ಅಂಡ್ ಯು ವಿಲ್ ಹ್ಯಾವ್ ಪೀಸ್, ದೆನ್ ಥಿಂಗ್ಸ್ ವಿಲ್ ಗೋ ವೆಲ್ ಫಾರ್ ಯು. ಇನ್ನೊಂದು ಟ್ರಾನ್ಸ್ಲೇಷನ್ ಇದೆ, ಗುಡ್ ಥಿಂಗ್ಸ್ ವಿಲ್ ಕಮ್ ಟು ಯು. ಒಳ್ಳೆಯ ಸಂಗತಿಗಳು ನಿನ್ನ ಹತ್ತಿರ ಓಡಿ ಬರುತ್ತವೆ. ಇವತ್ತು ಅನೇಕರಿಗೆ ಕೇಡು ಸಮಸ್ಯೆಗಳು ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ತಪ್ಪಾದ ಸಂಗತಿಗಳನ್ನು ನಂಬುತ್ತಾರೆ. ತಪ್ಪಾದ ಸಂಗತಿಗಳು ನಂಬಿದಾಗ ತಪ್ಪಾದ ಸಂಗತಿಗಳನ್ನು ಅಟ್ರಾಕ್ಟ್ ಮಾಡುತ್ತೇವೆ.
ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಜ್ಞಾನಿಯ ಸಹವಾಸ ಅವನು ಇನ್ನೂ ಜ್ಞಾನಿ ಆಗುವನು, ಜ್ಞಾನಹೀನನ ಸಹವಾಸವೇ ಅದು ಸಂಕಟ. ಜ್ಞಾನಿಯ ಸಹವಾಸ ಆತನು ಇನ್ನೂ ಜ್ಞಾನಿಯಾಗುತ್ತಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ದೇವರ ಚಿತ್ತಕ್ಕೆ ಒಡಂಬಟ್ಟು ಅಂದರೆ ದೇವರ ವಾಕ್ಯದೊಟ್ಟಿಗೆ ಒಡಂಬಡುವುದಂದರೆ ಎಗ್ರಿ ಆಗುವಂಥದ್ದು, ದೇವರ ವಾಕ್ಯದೊಟ್ಟಿಗೆ ಎಗ್ರಿ ಆಗುವಂಥದ್ದು, ಒಪ್ಪಂದ ಮಾಡುವಂಥದ್ದು, ಹೊಂದಾಣಿಕೆ ಮಾಡುವಂಥದ್ದು, ದೇವರ ವಾಕ್ಯದೊಟ್ಟಿಗೆ ಕಾಂಪ್ರಮೈಸ್ ಮಾಡುವಂಥದ್ದು. ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಹೇಳುತ್ತದೆ ಅದೇ ನಾನು ಆಗಿದ್ದೇನೆ ಎಂದು ನಂಬುವಂಥದ್ದು. ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಮಾತಾಡಲ್ಪಟ್ಟಿದೆ ಅದೇ ಫೈನಲ್, ಅದೇ ಕೊನೆಯ ಮಾತು ನನ್ನ ಜೀವಿತದಲ್ಲಿ, ಫೈನಲ್ ವರ್ಡ್. ಯಾವಾಗ ದೇವರ ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸ್ತದೆ, ಆ ವಾಕ್ಯಕ್ಕೆ ಸಂಬಂಧಪಟ್ಟ ಒಳ್ಳೆಯ ಸಂಗತಿಗಳು ನಿಮ್ಮನ್ನು ಹಿಂಬಾಲಿಸ್ತವೆ. ಗುಡ್ ಥಿಂಗ್ಸ್, ಗುಡ್ ವಿಲ್ ಕಮ್ ಟು ಯು ಅಂತ ಬೈಬಲ್. ಇನ್ ದಿಸ್ ವೇ ಗುಡ್ ವಿಲ್ ಕಮ್ ಟು ಯು. Come to terms with God and be at peace. In this way, good will come to you, not bad will come to you. ಒಳ್ಳೆಯ ಸಂಗತಿಗಳು ನಿನ್ನ ಹತ್ತಿರ ಬರುತ್ತವೆ. ಯೇಸು ಸ್ವಾಮಿ ಮಾರ್ತಾ ಮತ್ತೆ ಮರಿಯಳ ಮನೆಗೆ ಹೋದ, ರೈಟ್? ಮಾರ್ತಳು ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಳು. ದೇವರ ವಾಕ್ಯವನ್ನು ಕೇಳ್ತಾ ಇದ್ದಳು. ಮರಿಯಳು ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಿದ್ದಳು. ಬಟ್ ಮಾರ್ತಳು ಯೇಸುವಿಗೆ ಸೇವೆ ಮಾಡುವುದರಲ್ಲಿ ಬಹಳ ಬೆಸೆತು ಹೋಗಿದ್ದಳು. ಬಟ್ ಆಕೆ ಬೆಸೆತು ಹೋಗಿ ಗಡಿಬಿಡಿಯಾಗಿ ಕಡೆಗೆ ಆಕೆ ಯೇಸು ಹೇಳ್ತದೆ, ಯೇಸುವೆ ನಿನಗೆ ಚಿಂತೆ ಇಲ್ಲವೋ? ನನ್ನ ತಂಗಿ ಸ್ವಲ್ಪ ನನಗೆ ಹೆಲ್ಪ್ ಮಾಡಬೇಕೆಂದು ನೀನಾದರೂ ಹೇಳು. ಯೇಸು ಹೇಳ್ದ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯದಲ್ಲಿ ಗಡಿಬಿಡಿಯಲ್ಲಿಯೂ ಗಲಿಬಿಲಿಯಲ್ಲಿ ಇದ್ದಿ. ಆದರೆ ಒಂದು ಮಾತ್ರ ಬೇಕಿತ್ತು, ಅದು ದೇವರ ವಾಕ್ಯ. ಆ ಉತ್ತಮವಾದ ಭಾಗವನ್ನು ಮರಿಯಳು ಆರಿಸಿಕೊಂಡಿದ್ದಾರೆ. ಇವತ್ತು ಅನೇಕರ ಜೀವಿತದಲ್ಲಿ ಯಾಕೆ ಗಡಿಬಿಡಿಗಳು? ನೋ ಪೀಸ್. ಕುಟುಂಬದಲ್ಲಿ ಪೀಸ್ ಇಲ್ಲ, ಗಂಡ ಹೆಂಡತಿನ ಮಧ್ಯದಲ್ಲಿ ಪೀಸ್ ಇಲ್ಲ, ತಂದೆ ತಾಯಿಗಳ ಮಕ್ಕಳದಲ್ಲಿ ಪೀಸ್ ಇಲ್ಲ. ಆ ಸಮಾಧಾನ ಇಲ್ಲದೆ ಏನು ಮಾತಾಡ್ತಾರೆ ಅಂತ ಅವರಿಗೆ ಗೊತ್ತಾಗುವುದಿಲ್ಲ. ಯಾವಾಗಲೂ ನೋಡೋ ಕಿರಿಕಿರಿ. ಅವರ ಕನಸುಗಳು ಬಹಳ ಇರ್ತವೆ. ನಾನು ಹೀಗೆ ಜೀವಿಸಬೇಕು, ಹೀಗೆ ಮಾಡಬೇಕಂದನ್ನು. ವಿದೌಟ್ ಗಾಡ್ಸ್ ವರ್ಡ್ ಯು ಕ್ಯಾನಾಟ್ ಲಿವ್ ವಿತ್ ಪೀಸ್. ಯೇಸು ಹೇಳಿದ, ನಿನಗೆ ಸಮಾಧಾನದಲ್ಲಿ ಜೀವಿಸಬೇಕು, ಯು ನೀಡ್ ವರ್ಡ್. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ನಿನಗೆ ಶುಭ ಉಂಟಾಗೋದು. ಗುಡ್ ಥಿಂಗ್ಸ್ ವಿಲ್ ಕಮ್ ಟು ಯು. ನಿನಗೆ ಶುಭ ಉಂಟಾಗೋದು, ನಿನಗೆ ಕೇಡಾಗುವುದಂತ ಹೇಳುವುದಿಲ್ಲ. ನೀವು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವುದಾದರೆ, ದೇವರ ವಾಕ್ಯವನ್ನು ಕೇವಲ ರಿಲಿಜಿಯಸ್ ಪರ್ಪೋಸ್ಗೆ ನೀವು ಕೇಳುವುದಾದರೆ, 4 ದಿನ ವಾಕ್ಯವನ್ನು ಕೇಳಿ ಮತ್ತೆ ನನಗೆ ವಾಕ್ಯದ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವುದಾದರೆ, ಯು ಆರ್ ಇನ್ ಟ್ರಬಲ್. ಹೇಗೆ ನೀನು ಹೊಟ್ಟೆಗೆ ಊಟವನ್ನು ಎವ್ರಿ ಡೇ ಹಾಕ್ತೀರೋ, ಅದು ನಿಮಗೆ ಎವ್ರಿ ಡೇ ಊಟ ಮಾಡಿ ನಿಮಗೆ ಸಾಕಾಗುವುದಿಲ್ಲ ಅಂತ ಹೇಳುವುದಿಲ್ಲ. ನಿಮಗೆ 20 ವರ್ಷ ಆಗ್ಬೋದು, 35 ವರ್ಷ ಆಗಿರ್ಬೋದು, 50 ವರ್ಷ ಆಗಿರ್ಬೋದು, ಎವ್ರಿ ಡೇ ನೀವು ಊಟ ಮಾಡ್ತೀರಿ. ಯಾಕೆ ಊಟ ಮಾಡ್ತೀರಿ? ಯಾರಾದರೂ ಹೇಳ್ತಾರೆ ನನಗೆ ಊಟ ಮಾಡಿ ಬೋರ್ ಆಗಿದೆ ಅಂತ? ಹುಟ್ಟಿದ್ದನಿಂದ ಇವತ್ತಿನವರೆಗೆ ನಾನು ಊಟ ಮಾಡಿ ಸಾಕಾಯ್ತು ಅಂತ ಯಾರಾದರೂ ಹೇಳ್ತಾರ? ಯಾರು ಹೇಳುವುದಿಲ್ಲ. ಊಟ ಮಾಡುವುದು ನಿಮ್ಮ ಫಿಸಿಕಲ್ ಎನರ್ಜಿಗೋಸ್ಕರ, ನಿಮ್ಮ ಫಿಸಿಕಲ್ ನ್ಯೂಟ್ರಿಷನ್ಗೋಸ್ಕರ, ನಿಮ್ಮ ಬಾಡಿಯನ್ನು ಒಳ್ಳೆಯ ರೀತಿಯಲ್ಲಿ ಕಾಪಾಡೋದಕ್ಕೋಸ್ಕರ ನೀವು ಊಟ ಮಾಡುತ್ತೀರಿ. ಆ ಊಟ ನಿಮ್ಮ ದೇಹದೊಟ್ಟಿಗೆ ಒಂದಾಗುತ್ತದೆ. ಅದೇ ರೀತಿ ನೀವು ವಾಕ್ಯ ಕೇಳುವಂಥದ್ದು, ನೀವು ಬಾರ್ನ್ ಅಗೈನ್ ಆದ ಆತ್ಮಕ್ಕೆ ನೀವು ದೇವರ ಜೀವವನ್ನು ವರ್ಗಾವಣೆ ಮಾಡುವಂಥದ್ದು. ಅದಕ್ಕೆ ಯೇಸು ಹೇಳಿದ, ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಅವನು ಬದುಕುತ್ತಾನೆ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಬದುಕುತ್ತಾನೆ. ಪ್ರಿಯರೇ, ಬದುಕುವುದಕ್ಕೋಸ್ಕರ ನಮಗೆ ವಾಕ್ಯ ಬೇಕು. ಓಕೆ,
ಯಾವಾಗ ದೇವರ ವಾಕ್ಯ ನಿಮ್ಮ ಆತ್ಮದಲ್ಲಿ ಪ್ರಕಟಣೆ ಆಯಿತು, ಅದು ಕೋಟೆಯಾಗಿ ನಿಲ್ಲುತ್ತದೆ, ಅದು ಗುರಾಣಿಯಾಗಿ ನಿಲ್ಲುತ್ತದೆ. ಅದು ಏನು ಹೇಳಲ್ಪಟ್ಟಿದೆ ಅದೇ ಆಗಿ ಆ ವಾಕ್ಯ ನಿಲ್ಲುತ್ತದೆ. ದೇವರ ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶ ಆಯಿತು ಅಂತ ಹೇಳಿದರೆ ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತದೆ. ದೇವರ ವಾಕ್ಯ ನಿಮ್ಮ ಆತ್ಮಕ್ಕೆ ಪ್ರವೇಶ ಆಯಿತು ಅಂತ ಹೇಳಿದರೆ ನಿಮ್ಮ ಸ್ಟಕ್ ಆದ ಅನೇಕ ಸಂಗತಿಗಳು ರಿಲೀಸ್ ಆಗುತ್ತವೆ. ದೇವರ ವಾಕ್ಯ ನಿಮ್ಮ ಮಕ್ಕಳ ಕುರಿತಾಗಿ ಏನು ಮಾತಾಡ್ತದೆ ಅದರೊಟ್ಟಿಗೆ ನೀವು ದೇವರೊಟ್ಟಿಗೆ ಒಡಂಬಡಿದ್ರೆ, ಒಪ್ಪಂದಲ್ಲಿದ್ದರೆ ಆ ವಾಕ್ಯ ನಿಮ್ಮ ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡುತ್ತದೆ. ದಾಂಪತ್ಯ ಜೀವಿತದಲ್ಲಿ ಗಂಡ ಹೆಂಡತಿ ಪ್ರೀತಿಯಲ್ಲಿ ನಡೆಯಲಿಕ್ಕೆ ಆಧಾರ ದೇವರ ವಾಕ್ಯ. ದೇವರ ವಾಕ್ಯವನ್ನು ನಿಮ್ಮ ಆತ್ಮದಲ್ಲಿ ಹಾಕುವುದಂತ ಹೇಳಿದರೆ ದೇವರ ಒಟ್ಟಿಗೆ ನೀವು ಎಗ್ರಿ ಆಗೋದು. ಅದಕ್ಕೋಸ್ಕರ ದೇವರು ಜೋಶುವನಿಗೆ ಹೇಳಿದ, ಈ ನನ್ನ ವಾಕ್ಯವನ್ನು ಹಗಲಿರುಳು ಧ್ಯಾನ ಮಾಡು. ದಟ್ ಮೀನ್ಸ್ ನನ್ನ ಒಟ್ಟಿಗೆ ನೀನು ಒಪ್ಪಂದಲ್ಲಿರು. ಪ್ರಿಯ, ನಮಗೆ ಜೀವಿಸಲು ದೇವರು ವಾಕ್ಯವನ್ನು ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಹೇಳಿದ, ತಂದೆ, ನಾನು ಲೋಕದವನಲ್ಲದೇ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ. ಲೋಕದಿಂದ ತೆಗೆಯಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ ಇವರನ್ನು, ಬಟ್ ಕೆಡುಕನಿಂದ ತಪ್ಪಿಸಿ ಕಾಪಾಡು. ಕೆಡುಕ ಲೋಕದೊಳಗಿದ್ದಾನೆ. ಕೆಡುಕನು ವಿವಿಧ ರೀತಿಯಲ್ಲಿ ನಿಮಗೆ ಬಡಿಯಬಹುದು. ದಾಂಪತ್ಯ ಜೀವಿತದಲ್ಲಿ ಮದುವೆಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಹೆಲ್ತಿನ ವಿಷಯದಲ್ಲಿ ನಿಮಗೆ ಬಡಿಯಬಹುದು, ಕುಟುಂಬದ ವಿಷಯದಲ್ಲಿ ಬಡಿಬಹುದು, ಬಿಸ್ನೆಸ್ ವಿಷಯದಲ್ಲಿ ಕೊಲ್ಯಾಪ್ಸ್ ಬಡಿಬಹುದು, ನೀವು ಮಾಡುತ್ತಿರುವ ಸೇವೆಯಲ್ಲಿ ಏನೋ ಗಲಿಬಿಲಿ. ಬಟ್ ಈ ಕೆಡುಕನಿಂದ ತಪ್ಪಿಸಿಕೊಳ್ಳಲು ಒಂದೇ ಒಂದು ಮಾರ್ಗ, ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ, ಗಾಡ್ಸ್ ವರ್ಡ್, ದೇವರ ವಾಕ್ಯ. ಯೇಸು ಹೇಳಿದ, ತಂದೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ. ಲೋಕದಿಂದ ಇವರನ್ನು ತೆಗೆಯಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. 17ನೇ ಅಧ್ಯಾಯ 15ನೇ ವಚನ ಯೋಹಾನ ಸುವಾರ್ತೆಯಲ್ಲಿ, ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೆಕ್ಸ್ಟ್, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರು ಅಲ್ಲ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯ. ನೆಕ್ಸ್ಟ್ ಯೇಸು ಸ್ವಾಮಿ ಹೇಳ್ತಾನೆ 13ನೇ ವಚನದಲ್ಲಿ, 17-13, ಆದರೆ ಈಗ ನಿನ್ನ ಬಳಿಗೆ ಬರುವನಾಗಿದ್ದೇನೆ, ಅದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ ಲೋಕದಲ್ಲಿದ್ದು ಈ ಮಾತುಗಳನ್ನು ಆಡುತ್ತೇನೆ. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ಆ ವಾಕ್ಯವನ್ನು ಹೇಗೆ ನೀವು ತೆಗೆದುಕೊಳ್ತೀರಿ, ಹೇಗೆ ನಿಮ್ಮ ಆತ್ಮದೊಳಗೆ ಹಾಕ್ತೀರಿ, ಹೇಗೆ ನೀವು ಅದನ್ನು ಮೆಡಿಟೇಟ್ ಮಾಡುತ್ತೀರಿ, ಆ ವಾಕ್ಯ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತದೆ. ಆ ಭಾಗದಲ್ಲಿ ಕೆಡುಕ ನಿಮ್ಮನ್ನು ಬಡಿಯಲಿಕ್ಕೆ ಆಗುವುದಿಲ್ಲ. ನಿಮ್ಮ ಫೈನಾನ್ಸ್ ಅನ್ನು ಸ್ಟಾಪ್ ಮಾಡ್ತಾ ಇದ್ದವನು, ವರ್ಡ್ ಆಫ್ ಗಾಡ್ ಮಸ್ಟ್ ಬಿ ಇನ್ ಯುವರ್ ಸ್ಪಿರಿಟ್. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನವಾಗಿರು, ಇದರಿಂದ ನಿನಗೆ ಶುಭ ಉಂಟಾಗುವುದು. ಇಂಗ್ಲಿಷ್ನಲ್ಲಿದೆ, ಗುಡ್ ಥಿಂಗ್ ವಿಲ್ ಕಮ್ ಟು ಯು. ಒಳ್ಳೆಯ ಸಂಗತಿಗಳು ನಿನ್ನ ಹತ್ತಿರ ಬರುತ್ತದೆ. ನಿನ್ನ ಲೋಕದಲ್ಲಿ ಎಷ್ಟೇ ಐಶ್ವರ್ಯ ಇರ್ಬೋದು, ಎಷ್ಟೇ ಆಸ್ತಿ ಇರ್ಬೋದು, ಅಥವಾ ಎಷ್ಟೇ ಹಣ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಸೆಕ್ಯೂರ್ ನಿನ್ನ ಗೌರ್ಮೆಂಟ್ ಜಾಬ್ ಇರ್ಬೋದು, ಡೋಂಟ್ ಟ್ರಸ್ಟ್ ಇನ್ ದಟ್. ಟ್ರಸ್ಟ್ ಇನ್ ಗಾಡ್. ಟ್ರಸ್ಟ್ ಇನ್ ಗಾಡ್. ದೇವರ ಮೇಲೆ ನಂಬಿಕೆ ಇಡುವುದಂದರೆ ಆತನ ವಾಕ್ಯದೊಟ್ಟಿಗೆ ನಂಬಿಕೆ ಇಡುವಂಥದ್ದು, ಆತನ ಮೇಲೆ ನಂಬಿಕೆ ಇಡುವಂಥದ್ದು, ಆತನ ಒಟ್ಟಿಗೆ ನಾವು ಎಗ್ರಿ ಆಗುವಂಥದ್ದು. ಆತನ ವಾಕ್ಯ ನಮಗೆ ಏನು ಹೇಳಿದೆ ಅದನ್ನು ನಾವು ಮಾಡುವಂಥದ್ದು. ನಾವು ಯಾವ ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆಯೋ ಆ ರಾಜ್ಯದಲ್ಲಿ ನಾವು ಫಂಕ್ಷನ್ ಆಗುವಂಥದ್ದು. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಬೈಬಲ್ ಥೆಸಲೋನಿಕ 3:1 ನಿಂದ ನಾನು ಓದ್ತೇನೆ. 2 ಥೆಸಲೋನಿಕ 3:1. ಯಾಕೆ ವಾಕ್ಯ ಇಂಪಾರ್ಟೆಂಟ್? ಕಡೆ ಮಾತಿನಿಂದ ಸಹೋದರ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆ ಪ್ರಾರ್ಥಿಸಿರಿ. ರೈಟ್? ದೇವರ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಹಬ್ಬಿ ಪ್ರಖ್ಯಾತಿ ಹೊಂದುವಂತೆ ಪ್ರಾರ್ಥಿಸಿರಿ. ಯು ಮಸ್ಟ್ ಪ್ರೇ. ನೀವು ಹೋಗಿ ದೇವರ ವಾಕ್ಯವನ್ನು ಇತರರಿಗೆ ಕೊಟ್ಟು ಹೆಲ್ಪ್ ಮಾಡಬಹುದು, ಅಥವಾ ಆನ್ಲೈನಲ್ಲಿ ಬರುವಂಥ ವಾಕ್ಯವನ್ನು ಇತರಿಗೆ ನೀವು ಶೇರ್ ಮಾಡಬಹುದು.
ನಿಮ್ಗೆ ಗೊತ್ತಿಲ್ಲ ಯಾರಿಗೆ ರೀಚ್ ಆಗ್ತದಂತ, ನಿಮ್ಗೆ ಗೊತ್ತಿಲ್ಲ ಯಾರಿಗೆ ಕಂಫರ್ಟ್ ಆಗ್ತದ ಅಂತ. ಕೆಲವೊಮ್ಮೆ ಆ ವಾಕ್ಯಗೋಸ್ಕರ ಕ್ರಿಟಿಸೈಸ್ ಬಂದಾಗ ಕೆಲವರದ್ದು ಟೈರ್ ಪಂಚರ್ ಆಗ್ತದೆ, ರೈಟ್? ಬಟ್ ದ ವರ್ಡ್ ಆಫ್ ಗಾಡ್ ಇಸ್ ಅ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ನಮಗೆ ಪ್ರೊಟೆಕ್ಷನ್ ಕೊಡ್ತದೆ. ಕಡೆ ಮಾತಿನ ಸಹೋದರ, ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದು. ಏನು ಪ್ರಖ್ಯಾತಿ ಹೊಂದು? ದೇವರ ವಾಕ್ಯ ಪ್ರಖ್ಯಾತಿ ಹೊಂದು. ದೇವರ ವಾಕ್ಯ ಪ್ರಖ್ಯಾತಿ ಹೊಂದು ಅಂತ ಹೇಳಿದ್ರೆ ಯು ಕ್ಯಾನ್ ಡಾಮಿನೇಟ್ ಈವಿಲ್ ಒನ್. ಓಕೆ, ಎರಡನೇ ವಚನ ಓದುವ. ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆ ಪ್ರಾರ್ಥಿಸಿರಿ. ಎಲ್ಲರಲ್ಲಿ ಕ್ರಿಸ್ತ ನಂಬಿಕಿಲ್ಲವಲ್ಲ. ಮೂರನೇ ವಚನ, ಆದರೆ ಕರ್ತನು ನಂಬಿಗಸ್ತನು. ಗಾಡ್ ಈಸ್ ಫೇತ್ಫುಲ್. ದೇವರು ನಂಬಿಗಸ್ತನು. ದೇವರು ನಂಬಿಗಸ್ತನು. ಕಾಣದ ಲೋಕದಲ್ಲಿರುವ ದೇವರು ನಂಬಿಗಸ್ತನು. ಆತನು ತನ್ನ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. ದೇವರ ವಾಕ್ಯ ನಮ್ಮ ಆತ್ಮದಲ್ಲಿ ಸ್ಥಾಪಿಸಲ್ಪಡುವುದಂತ ಹೇಳಿದರೆ ದೇವರೊಟ್ಟಿಗೆ ನಾವು ಎಗ್ರಿ ಆಗೋದು, ಒಪ್ಪಂದ ಮಾಡೋದು, ಒಡಂಬಡಿಕೆ, ಆತನ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಒಂದು. ಆದರೆ ಕರ್ತನ ನಂಬಿಗಸ್ತನು. ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುತ್ತಾನೆ. ನೀವು ರೋಗದ ಕೈಗೆ, ಸಮಸ್ಯೆಗಳ ಕೈಗೆ, ಪ್ರಾಬ್ಲಮ್ ಕೈಗೆ, ಡಿಸೆಪ್ಷನ್ಗಳ ಕೈಗೆ ಸಿಗದಂತೆ ಆತನು ಕಾಪಾಡುತ್ತಾನೆ. ಯಾವ ಭಾಗದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಅದರಲ್ಲಿ ನೆಲೆಗೊಳ್ಳಿರಿ. ಆ ವಾಕ್ಯವು ನಿಮ್ಮಲ್ಲಿ ನೆಲೆಗೊಳ್ಳಲಿ. ಹೇಗೆ ನೀವು ದೃಢ ಹೊಂದುವುದು? ದೇವರ ವಾಕ್ಯದ ಮೂಲಕ. ದೇವರೊಟ್ಟಿಗೆ ನೀವು ಎಗ್ರಿ ಆಗುವಂಥದ್ದು. ಓಕೆ, ಫಸ್ಟ್ ಲೆಟರ್ ಆಫ್ ಜಾನ್ 2:14 ವರ್ಸ್ ಹೇಳ್ತದೆ. ಫಸ್ಟ್ ಲೆಟರ್ ಆಫ್ ಜಾನ್ 2:14 ವರ್ಸ್. ತಂದೆಗಳೇ, ಆದಿಯಿಂದಿರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ. ದೇವರ ವಾಕ್ಯ ಗೂಗಲಲ್ಲಿ ಇರಬಹುದು, ಪುಸ್ತಕದಲ್ಲಿ ಇರಬಹುದು, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರಬಹುದು. ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ, ದೇವರ ವಾಕ್ಯ ನಿಮ್ಮ ಸ್ಪಿರಿಟ್ ಅಲ್ಲಿ ಪ್ರಕಟಣೆ ಆದ ಕಾರಣ, ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಜೀವಂತವಾದ ಕಾರಣ, ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೀತೇನೆ. ಯಾಕೆ ಕೆಡುಕನನ್ನು ಜಯಿಸಿತು? ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿದ್ದಾಗ. ಅದಕ್ಕೋಸ್ಕರ ಯೇಸು ಹೇಳಿದ, ಮಾರ್ತಳೆ ಮಾರ್ತಳೆ, ನೀನು ಬಹಳ ವಿಷಯದಲ್ಲಿ ಗಡಿಬಿಡಿ ಮತ್ತು ಗಲಿಬಿಲಿಯಲ್ಲಿ ಸಿಕ್ಕಿಕೊಂಡಿದ್ದೆ. ಯಾಕೆ? ಒಂದು ಮಾತ್ರ ಬೇಕಿತ್ತು, ವಾಕ್ಯ. ವಾಕ್ಯ ನಿಮ್ಮ ಆತ್ಮದಲ್ಲಿ ಇದೆ ಅಂತ ಹೇಳಿದ್ರೆ ಎಲ್ಲ ಸಂಗತಿಗಳು ಉಳಿದದ್ದು ಬರ್ತದೆ. ಉಳಿದ ಎಲ್ಲ ಸಂಗತಿಗಳು ಬರುತ್ತವೆ. ಮೆಡಿಟೇಟ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಧ್ಯಾನ ಮಾಡಿ. ದೇವರ ವಾಕ್ಯವು ನಿಮ್ಮ ಆತ್ಮದಲ್ಲಿ ನಿಮ್ಮ ಜೀವಿತದೊಂದು ಭಾಗವಾಗುವ ತನಕ. ಯೇಸು ಸ್ವಾಮಿ ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯ ಅಂತ ಮಾರ್ತ ಮತ್ತೆ ಮರಿಯಳ ಮನೆಗೆ ಹೋದಾಗ ಹೇಳಿದ. 10:42 ವಚನ ನಾವು ನೋಡ್ತೇವೆ ಲೂಕನ್ ಬರೆದ ಸುವಾರ್ತೆಯಲ್ಲಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಯೇಸು ಸ್ವಾಮಿ ಹೇಳಿದ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಯಾಕೆ ಮಾರ್ತಳು ಅಷ್ಟೊಂದು ಗಲಿಬಿಲಿ? ನೋ ವರ್ಡ್. ಇವತ್ತು ಅನೇಕರು ಯಾಕೆ ಬಾರ್ನೆಗನಾಗಿ ಎಷ್ಟೋ ವರ್ಷ ಆಯಿತು, ಅವರು ವಿಶ್ವಾಸಿಗಳಾಗಿದ್ದಾರೆ, ಎಲ್ಲಿ ನೋಡುವಾಗಲೂ ಗಲಿಬಿಲಿಗಳು, ಗಡಿಬೇಡಿ, ಸಮಾಧಾನ ಇಲ್ಲ. ಪ್ರತಿಯೊಬ್ಬರು ಹೇಳಿದ್ರು, ನನಗೆ ಒಂದು ಸಮಾಧಾನ ಬೇಕು, ನನಗೆ ಸಮಾಧಾನ. ಎಲ್ಲಿ ಸಮಾಧಾನ ಸಿಕ್ಕುವುದು? ಯಾವ ವಿಹಾರಕ್ಕೆ ಹೋದರೂ ಸಮಾಧಾನ ಸಿಗುವುದಿಲ್ಲ. ಸಮಾಧಾನ ಇರುವಂಥದ್ದು ದೇವರ ವಾಕ್ಯದಲ್ಲಿ. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನವನ್ನು ಹೊಂದು. ಆಗ ನಿನಗೆ ಶುಭ ಉಂಟಾಗುವುದು. ಗುಡ್ ಥಿಂಗ್ಸ್ ವಿಲ್ ಕಮ್ ಟು ಯು. ಗುಡ್ ಥಿಂಗ್ಸ್ ವಿಲ್ ಕಮ್ ಟು ಯು. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು. ಇದರಿಂದ ನಿನಗೆ ಶುಭ ಉಂಟಾಗು. ನಾವು ಓದುವ ಅದೇ ವಚನವನ್ನು ಪುನಃ ನಾವು ಓದುವ. 22ನೇ, 21, 22ನೇ ವಚನ ಪುನಃ ನಾನು ಓದ್ತೇನೆ, ನೀವು ಓದಿರಿ ಆ ವಚನವನ್ನು. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು.
22ನೇ ವಚನ, ಆತನ ಬಾಯಿಂದಲೇ ಬೋಧನೆಯನ್ನು ಸ್ವೀಕರಿಸಿ ಆತನ ಮಾತುಗಳನ್ನು ಹೃದಯದಲ್ಲಿಟ್ಟುಕೋ. ಎಲ್ಲೆಲ್ಲಿ ಇಡುವುದಲ್ಲ, ಹೃದಯದಲ್ಲಿಟ್ಟುಕೋ. ದೇವರ ವಾಕ್ಯ ನಿಮ್ಮ ಆತ್ಮದಲ್ಲಿ ಇದೆ ಅಂತ ಹೇಳಿದ್ರೆ ಯು ಹ್ಯಾವ್ ಎ ಪೀಸ್. ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರನಾಗುವಿ. ಪ್ರೇಸ್ ಗಾಡ್. ಸಾಕು. ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ. ಗೂಡಾರ ಯಾವುದು? ಇವತ್ತು ನಮ್ಮ ಗೂಡಾರ ಶರೀರ ಎಂಬ ಮನೆಯ ಗೂಡಾರದಲ್ಲಿ ನಾವು ವಾಸಿಸ್ತೇವೆ. 2 Corinthians 5 chapter 1 verse ಹೇಳ್ತದೆ. 2 Corinthians 5 chapter 1 verse, ಭೂಮಿಯ ಮೇಲಿರುವ ನಮ್ಮ ಮನೆ ಅಂದರೆ ನಮ್ಮ ದೇಹ ಎಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹ ಎಂಬ ಗುಡಾರವು. 5ನೇದ್ದು 7ನೇ ವಚನ ಹೇಳ್ತದೆ. 5ನೇದ್ದು 7ನೇ ವಚನ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೀತೀವಿ. ಆದ್ದರಿಂದ ಏನನ್ನು ನಂಬುವುದು? ದೇವರ ವಾಕ್ಯವನ್ನು ನಂಬುವುದು. ದೇಹದಲ್ಲಿ ವಾಸಿಸುವವರಿಗೆ ಕರ್ತನಿಗೆ ದೂರವಾಗಿರುವ ಪ್ರವಾಸಿಗಳಾಗಿದ್ದೆಂಬುದನ್ನು ಬಲ್ಲೆವು. ಓಕೆ, ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮವೆಂದು ಎಣಿಸ್ತೇನೆ. ದೇಹವನ್ನು ಬಿಟ್ಟು, ಹಾಗಾದರೆ ದೇಹ ನಾವಲ್ಲ. ನಿನ್ನ ಗುಡಾರದಿಂದ ಅನ್ಯಾಯವನ್ನು ದೂರ ಮಾಡಿದರೆ ನೀನು ಉದ್ಧಾರ ಆಗುವೆ ಅಂತ ವಾಕ್ಯ ಹೇಳ್ತದೆ. ದಟ್ ಮೀನ್ಸ್ ನಿನ್ನ ದೇಹಕ್ಕೆ 5 ಇಂದ್ರಿಯಗಳಿವೆ. ಆ ಇಂದ್ರಿಯಗಳಿಂದ ನಿನಗೆ ನಾನಾ ಇನ್ಫಾರ್ಮೇಶನ್ಗಳು ಬರ್ಬೋದು. ಅದನ್ನು ನೀನು ರಿಜೆಕ್ಟ್ ಮಾಡು. ಪ್ರಿಯರು, ದೇವರು ಏನು ಮಾಡಲಿಕ್ಕಿದೆ ಅದೆಲ್ಲವನ್ನು ಕ್ರಿಸ್ತನಲ್ಲಿ ಮಾಡಿ ಮುಗಿಸ್ತಾನೆ. ಪ್ರೇಸ್ ಗಾಡ್. ಆತನು ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ, ಆತನು ತನ್ನ ಹೆಸರನ್ನು ಕೊಟ್ಟಿದ್ದಾನೆ, ಆತನು ತನ್ನ ರಕ್ತವನ್ನು ಕೊಟ್ಟಿದ್ದಾನೆ, ಆತನು ತನ್ನ ಪವಿತ್ರಾತ್ಮನ ಕೊಟ್ಟಿದ್ದಾನೆ, ಆತನು ತನ್ನ ಕೃಪಾವರಗಳನ್ನು ಕೊಟ್ಟಿದ್ದಾನೆ. ಬೈಬಲ್ ಹೇಳುತ್ತೆ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭ ಉಂಟಾಗುವುದು. ಆತನ ಬಾಯಿಂದಲೇ ಬೋಧನೆಯನ್ನು ಸ್ವೀಕರಿಸಿ ಅವುಗಳನ್ನು ಹೃದಯದಲ್ಲಿ ಇಟ್ಟುಕೋ. ಹೃದಯದಲ್ಲಿ ಇಡಬೇಕಾದ್ರೆ ಬೈಬಲ್ ಹೇಳ್ತದೆ, ಜಾನೋಕ್ತಿ ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ರೈಟ್? ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು, ಬೇರೆ ಯಾವುದಲ್ಲ. ಪ್ರೇಸ್ ಗಾಡ್. 4ನೇದು 20ನೇ ವಚನದಿಂದ ಪುನಃ ಓದುವ. ನಾವು ಅನೇಕ ಸಂದರ್ಭದಲ್ಲಿ ಓದಿರ್ಬೋದು, ಬಟ್ ಎವ್ರಿ ಟೈಮ್ ಓದುವಾಗ ದೇವರು ನಿಮ್ಮ ಅಂತರದ ಮನುಷ್ಯನನ್ನು ತೆರೆಯುತ್ತಾನೆ. ಓಕೆ, ಕಂದ, ನನ್ನ ಮಾತುಗಳನ್ನು ಆಲಿಸಿ, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ದೇಹಕ್ಕೆಲ್ಲ ಆರೋಗ್ಯ. ಕೆಲವರು ಹೇಳ್ತಾರೆ ದೇವರ ವಾಕ್ಯ ದೇಹಕ್ಕೆ ಆರೋಗ್ಯ ಅಲ್ಲ, ಆತ್ಮಕ್ಕೆ ಆರೋಗ್ಯ ಅಂತ. ಬೈಬಲ್ ಹೇಳ್ತದೆ, ದೇಹಕ್ಕೆ ಅವುಗಳು ಹೊಂದುವವರಿಗೆ ಜೀವವು, ದೇಹಕ್ಕೆಲ್ಲವೇ ಆರೋಗ್ಯವು. ಯಾವುದು ಆರೋಗ್ಯ? ದೇವರ ವಾಕ್ಯ. ದೇವರ ವಾಕ್ಯ ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತದೆ. ಎಲ್ಲರಿಗೆ ಆರೋಗ್ಯ ಅಲ್ಲಪ್ಪ. ಅವುಗಳನ್ನು ಹೊಂದುವವರಿಗೆ ಆರೋಗ್ಯ. ಯಾರಿಗೆ ಪ್ರಕಟ ಆಗಿದೆ ಅವರಿಗೆ ಮಾತ್ರ ಆರೋಗ್ಯ. ಪ್ರಕಟ ಆಗದವರಿಗೆ ಆರೋಗ್ಯ ಅಲ್ಲ. ಪ್ರಕಟ ಎಲ್ಲಿವರೆಗೆ ನಿಮಗೆ ಪ್ರಕಟ ಆಗುವುದಿಲ್ಲ ಅದು ಆರೋಗ್ಯ ಕೊಡುವುದಿಲ್ಲ. ನೀವು ಡಾಕ್ಟರ್ ಬಳಿಗೆ ಹೋಗ್ತೀರಿ, ಡಾಕ್ಟರ್ 3 ಸರ್ತಿ ಮದ್ದು ಬರೆದು ಕೊಡ್ತಾನೆ, ತೆಗೆದುಕೊಂತ. ಮೆಡಿಕಲ್ ಶಾಪಿಗೆ ಹೋಗ್ತೀರಿ, ಆ ಮದ್ದನ್ನು ತೆಗೆದುಕೊಳ್ತೀರಿ, ಕಬಾಟಲ್ಲಿ ಇಡ್ತೀರಿ. 2 ದಿನ ನಂತರ ಪುನಃ ಹೋಗ್ತೀರಿ, ಡಾಕ್ಟ್ರಿಗೆ ರೋಗ ಗುಣ ಆಗಲಿಲ್ಲ, ನಿಮ್ಮ ಮದ್ದನ್ನು ತೆಗೆದುಕೊಂಡಿದ್ದೇನೆ, ಮೆಡಿಕಲ್ ಶಾಪಿಗೆ ಹೋಗಿದೆ, ಕಬಾಟಲ್ಲಿ ಇಟ್ಟಿದ್ದೇನೆ. ಕಬಾಟಲ್ಲಿ ಇಟ್ಟಾಗ ನಿಮಗೆ ದೇಹಕ್ಕೆ ಆರೋಗ್ಯ ಬರುವುದಿಲ್ಲ. ಡಾಕ್ಟರ್ ಫಸ್ಟ್ ಕೇಳ್ತಾರೆ, ನೀನು ಆ ಮದ್ದನ್ನು ನಿನ್ನ ಹೊಟ್ಟೆ ಒಳಗೆ ಹಾಕಿದೆ ಅಂತ. ಹೊಟ್ಟೆ ಒಳಗೆ ಹಾಕಿದಾಗ ಮಾತ್ರ ಅದು ಆರೋಗ್ಯವನ್ನು ಪ್ರೊಡ್ಯೂಸ್ ಮಾಡ್ತದೆ. ನೀನು ಡಾಕ್ಟರ್ ಬಳಿಗೆ ಹೋಗ್ಬೋದು, ಡಾಕ್ಟರಿಂದ ಡೈರೆಕ್ಷನ್ ತೆಗೆದುಕೊಳ್ಬೋದು, ಮೆಡಿಕಲ್ಗೆ ಹೋಗಿ ಮದ್ದು ತೆಗೆದುಕೊಳ್ಬೋದು. ಅದನ್ನು ಕಬಟ್ನಲ್ಲಿ ಇಟ್ಟಾಗ ಏನು ಸಿಗುವುದಿಲ್ಲ. ಅದೇ ರೀತಿ ವಾಕ್ಯವನ್ನು ಕೇಳ್ಬೋದು, ವಾಕ್ಯವನ್ನು ಬರೆಯಬಹುದು. ಆ ಬರೆದದನ್ನು ಕಬಟ್ನೊಳಗೆ ಇಟ್ಟಾಗ ನಿಮ್ಮ ದೇಹಕ್ಕೆ ಆರೋಗ್ಯ ಉಂಟಾಗುವುದಿಲ್ಲ. ನೀವು ಆ ವಾಕ್ಯವನ್ನು ನಿಮ್ಮ ಆತ್ಮದ ಒಳಗೆ ಹಾಕಬೇಕು.
ಅದನ್ನು ಮೆಡಿಟೇಟ್ ಮಾಡಬೇಕು ಅಂಟಿಲ್ ನಿನಗೆ ಪ್ರಕಟ ಆಗುವ ತನಕ. ದ ಪ್ರಾಬ್ಲಮ್ ರೆವಲೇಷನ್ ಪ್ರಾಬ್ಲಮ್, ವಾಕ್ಯದ ಪ್ರಾಬ್ಲಮ್ ಅಲ್ಲ. ನಿನಗೆ ಪ್ರಕಟ ಆಗಬೇಕು, ಆ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿರಬೇಕು. ಯೌವನಸ್ಥೆ, ನಿಮ್ಮಲ್ಲಿ ವಾಕ್ಯ ನೆಲೆಗೊಂಡಿರುವುದರಿಂದ ಆ ಕೆಡುಕನ್ನು ಜಯಿಸಿದ್ದೀರಿ. ಕಾಣದ ಲೋಕದಲ್ಲಿರುವ ಕೆಡುಕ ಇದ್ದಾನೆ, ಅದಕ್ಕೆ ನಿನ್ನ ಸತ್ಯತೆ ನನಗೆ ಕೇಡಿಯೋ ಗುರಾಣಿಯೂ ಆಗಿದೆ. ಅನೇಕ ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ, ವಾಕ್ಯದೊಟ್ಟಿಗೆ ಒಡಂಬಡುವುದು ಬಿಟ್ಟು ಅಲ್ಲಿ ದವ್ವ ಇದೆ, ಅಲ್ಲಿ ಅದು ತಿರುಗುತ್ತಾ ಇದೆ, ಇದು ತಿರುಗುತ್ತಾ ಇದೆ, ದವ್ವದ ಮಾತನ್ನು ಕೇಳ್ತಾರೆ, ದೇವರ ವಾಕ್ಯವನ್ನು ಕೇಳುವುದಿಲ್ಲ. ಯೇಸು ಹೇಳಿದ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತಿಳಿಯಲು ನಮಗೆ ಅಧಿಕಾರವಿದೆ, ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. ಯಾರು ಹೇಳಿದ್ದಾನೆ? ಸ್ವಾಮಿ ಹೇಳಿದ್ದಾನೆ. ಆತನ ಮಾತನ್ನು ಕೇಳಬೇಕು, ದವ್ವದ ಮಾತನ್ನು ಕೇಳುವುದಲ್ಲ. ಒಂದು ದುರಾತ್ಮ ಮ್ಯಾನಿಫೆಸ್ಟ್ ಆಯ್ತು ಅಂತ ಹೇಳಿದ್ರೆ ಅದು ಏನು ಹೇಳ್ತದೆ ಊರೆಲ್ಲ ಹೇಳಿ ಬರ್ತಾರೆ, ಒಬ್ಬರ ಮೈಯಲ್ಲಿ ಬಂತು ಹೀಗೆ ಮಾತಾಡಿತ್ತು ಅಂತ. ಪ್ರೇರೆ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿಮಗೆ ಶುಭ ಉಂಟಾಗುವುದು. ನಿಮಗೆ ಸಮಾಧಾನ ಬೇಕು, ಯು ನೀಡ್ ವರ್ಡ್. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ಪ್ರವೇಶಿಸುವಂತೆ ಅದನ್ನು ಪುನಃ ಕೇಳ್ರಿ, ಪುನಃ ನಿಮ್ಮ ಹೃದಯದಲ್ಲಿ ಹಾಕಿರಿ. ನಾನು ಹೇಳ್ತೇನೆ, ಕಾಣದ ಲೋಕದಲ್ಲಿ ಅದು ನಿಮಗೆ ಗುರಾಣಿಯಾಗಿ ನಿಲ್ಲುತ್ತದೆ. ಕಾಣುವ ಲೋಕದಲ್ಲಿ ಅದು ಗುರಾಣಿಯಾಗಿ ನಿಲ್ಲುತ್ತದೆ, ಪ್ರೊಟೆಕ್ಷನ್ ಆಗಿ ನಿಲ್ಲುತ್ತದೆ. Praise God. Let's pray. Thank you, Father. ತಂದೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ನೀನಾಗಿದೆ. ನಿನ್ನ ವಾಕ್ಯ ಹೇಳುತ್ತದೆ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನವನ್ನು ಹೊಂದು, ಇದರಿಂದ ನಿನಗೆ ಶುಭ ಉಂಟಾಗುವುದು. ಆತನ ಬಾಯಿಂದ ಬರುವ ಬೋಧನೆಯನ್ನು ಅಂಗೀಕರಿಸಿ ಅದನ್ನು ಹೃದಯದಲ್ಲಿ ಇಟ್ಟುಕೋ ಅಂತ ವಾಕ್ಯ ಹೇಳ್ತದೆ. ನಿನ್ನ ವಾಕ್ಯ ನಮ್ಮ ಕುರಿತಾಗಿ ಏನು ಹೇಳ್ತದೆ ಅದೇ ನಾವು ಆಗಿದ್ದೇವೆ. ನಿನ್ನ ವಾಕ್ಯ ನಮಗೆ ಏನು ಮಾಡಲು ಹೇಳುತ್ತದೆ ಅದನ್ನು ನಾವು ಮಾಡುವವರಾಗಿದ್ದೇವೆ. ನಿನ್ನ ವಾಕ್ಯ ನಮಗೆ ಏನು ಹೊಂದಲು ಹೇಳುತ್ತದೆ ಅದನ್ನು ನಾವು ಹೊಂದುವವರಾಗಿದ್ದೇವೆ. ನಮ್ಮ ಫೀಲಿಂಗ್ಸ್ಗಳು ಏನು ಹೇಳ್ತದೆ ಅದನ್ನು ನಾವು ಒಪ್ಪುವುದಿಲ್ಲ. ನಿನ್ನ ವಾಕ್ಯ ನಮ್ಮ ಕುರಿತಾಗಿ ಏನು ಹೇಳ್ತದೆ ಅದರೊಟ್ಟಿಗೆ ನಾವು ಒಪ್ಪುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯ ಹೇಳ್ತದೆ, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲವೇ ಆರೋಗ್ಯ. ತಂದೆ, ಯಾರೆಲ್ಲ ಕೇಳ್ತಾ ಇದ್ದಾರೆ ಅವರೆಲ್ಲರ ಮನೋನೇತ್ರಗಳು ಬೆಳಗಲ್ಪಡಲಿ, ಆ ವಾಕ್ಯಗಳು ಅವರ ಆತ್ಮದೊಳಗೆ ಪ್ರವೇಶಿಸಲಿ. ಅದು ಏನು ಹೇಳಲ್ಪಟ್ಟಿದೆ ಅದೇ ಅವರನ್ನು ಹಿಂಬಾಲಿಸುತ್ತದೆ. ನಿಶ್ಚಯವಾಗಿ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ತಲೆಯಿಂದ ಪಾದವರೆಗಿನ ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಈ ವಾಕ್ಯಕ್ಕೆ ವಿರುದ್ಧವಾಗಿರುವ ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ವಿ ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಅನಾಯಿಂಟಿಂಗ್ ಅಂಡ್ ಗ್ರೇಸ್ ಅಂಡ್ ಫೇವರ್ ಆಫ್ ಗಾಡ್. ಇನ್ ಜೀಸಸ್ ನೇಮ್, ಆಮೆನ್, 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 ಆಮೆನ್.